ನಮಸ್ತೆ. ನಾನು ಡಾಕ್ಟರ್ ಶಿಯಾನ್ ಎಜೆಡ್ ಮೂವಿ ಬಂತಬಿಟ್ಟು ನಾನು ಸೌತ್ ಇಂಡಿಯಾ ಪ್ರೆಸಿಡೆಂಟ್ ಆಗಿದ್ದೀನಿ ಮತ್ತು ಶಿವಮೊಗ್ಗ ಡಿಸ್ಟಿಕ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ನು ಪ್ರೆಸಿಡೆಂಟು ಆಗಿದ್ದೀನಿ. ಇವತ್ತು ನಾನು ಯಾಕೆ ಕೂತು ಮಾತಾಡ್ತಿದ್ದೀನಿ ಅಂದರೆ ತುಂಬ ಖುಷಿ. ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಒಂದು ಕರಾಟೆ ಅಂತ ಸಬ್ಜೆಕ್ಟ್ ಅಲ್ಲ, ಒಂದು ಟೈಕಾಂಡೋ ಒಂದು ಗೆಲ್ಸು ಚಿಕ್ಕ ಹುಡುಗಿ ನಮ್ಮ ಹತ್ರ ಕರಾಟೆ 5 ಮೂವಿ ಫಿಲ್ಮ್ ಮಾಡಿದ್ದಾರೆ. ಮೊನ್ನೆ ಲಾಸ್ಟ್ ಮಂತು ಟೈಕಾಂಡೋ ಗೆಲ್ಲಂಥ ಮೂವಿ ರಿಲೀಸ್ ಆಗಿದೆ. ಬಟ್ ಚೆನ್ನಾಗಿ ನಡೆಯಿತು. ಬಟ್ ನಿಮ್ಮದೆಲ್ಲ ಇನ್ನೂ ಆಶೀರ್ವಾದ ಬೇಕಿತ್ತು. ಒಂದು ಗೆಲ್ಲು, ಯಾಕಂದರೆ ತುಂಬ ಅಂದರೆ ಅದು ಡ್ಯಾನ್ಸಲ್ಲಿ ನಂಬರ್ 1 ಮತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿದ್ದಾರೆ. ಮತ್ತು 5 ಸತಿ ನ್ಯಾಷನಲ್ ಇಂಟರ್ನ್ಯಾಷನಲ್ಲು ಕೂಡ ಅವರು ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ. ಇಂಥ ಒಂದು ಹುಡುಗಿ ನಮ್ಮ ಕರ್ನಾಟಕದಲ್ಲಿ ಇದೆ ಅಂದರೆ ಒಂದು ಹೆಮ್ಮೆ ಅಲ್ವಾ. ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ ಸಲೂನಲ್ಲಿ ನಾನು ಕರೆದಿದ್ದೀನಿ. ಇವತ್ತು ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ಶಿವಮೊಗ್ಗ ಬಂದಿದ್ದಾರೆ, ಶಿವಮೊಗ್ಗಕ್ಕೆ ವೆಲ್ಕಮ್ ಮಾಡಿದ್ದೀನಿ. ನಮ್ಮ ಕಡೆಯಿಂದ ಏಜರ್ ಮಾರ್ಷಲ್ ಅಕಾಡೆಮಿ ಕಡೆಯಿಂದ ನಾವು ಅವ್ರಿಗೆ ಒಂದು ಸನ್ಮಾನ ಮಾಡಿದ್ದೀವಿ. ಏನಂದರೆ ಖುಷಿ ಏನಂದರೆ ಆ ಚಿಕ್ಕ ಹುಡುಗಿ ಅಷ್ಟು ಏಜಲ್ಲಿ 5 ಪಿಕ್ಚರ್ ತೆಗೆದಿರೋದು ಅದು ನಮಗೊಂದು ಖುಷಿ ಆಗುತ್ತೆ. ಶಿವಮೊಗ್ಗ ಬಂದಿದೆಯಲ್ಲ, ಮತ್ತು ಮೂವಿ ರಿಲೀಸ್ ಆದ ಮೂವಿ ಎಲ್ಲ. ಈಗ ಟೈಕಾಂಡೋ ಅಂದ ತಕ್ಷಣ ನಾವೆಲ್ಲ ಬೋರ್ಡ್ ಬಂದಿದ್ವಿ. ಕರಾಟೆ ಎಲ್ಲ ಕರಾಟೆ ಬಂದಿದ್ದಾರೆ. ನೀನು ಎಷ್ಟು ವರ್ಷದ ಕರಾಟೆಗೆ ಸೇರಿದ್ದೀವ? ನಾನು 3 ವರ್ಷ ಇದ್ದಾಗ ಕರಾಟೆ ಟೈಕಾಂಡೋ ಸೇರಿದ್ದೆ, ಮಾರ್ಷಲ್ ಆರ್ಟ್ಸ್. ವೆರಿ ಗುಡ್. ಬ್ಲ್ಯಾಕ್ ಬೆಲ್ಟ್ ಎಷ್ಟನೇ ವರ್ಷಕ್ಕಾಯಿತು? 9 ಇಯರ್ಸ್ಗೆ. 9 ಇಯರ್ಸ್. ನಿಮ್ಮ ಗುರು? ನಮ್ಮ ವಿಫಾ ರವಿ ಸರ್. ಸ್ಕೂಲ್ ಯಾವುದು? ನನ್ನ ಗಾರ್ಡನ್ ಸಿಟಿ. ಅಮ್ಮ ಅಪ್ಪನ ಹೆಸರೇನು? ಅಮ್ಮ ಡಾಕ್ಟರ್ ಸುಮಿತಾ ಪ್ರವೀಣ್ ಮತ್ತು ನನ್ನ ಅಪ್ಪ ಪ್ರವೀಣ್ ಸಿ ಭಾನು. ಈಗ ಟೈಕಾಂಡೋ ಗೆಲ್ಲಂತ ಮೂವಿ ಬಂತಲ್ಲ, ಅದನ್ನ ನೋಡಿದ್ದೀನಿ. ಅದು ಹೆಂಗೆ ಅವಕಾಶ ಸಿಕ್ತು? ಹೆಂಗೆ ಮಾಡಿದೆ ಆ್ಯಕ್ಟಿಂಗು? ಇದು ನಮ್ಮದೇ ಪ್ರೊಡಕ್ಷನ್ಸು, ನನ್ನ ಅಮ್ಮನೇ ಪ್ರೊಡ್ಯೂಸರ್. ಸೊ ಅದಕ್ಕೆ. ಹೌದಾ? ಸೊ ಆ್ಯಕ್ಚುಲಿ ಡೈರೆಕ್ಟರ್ ಎಲ್ಲ ಅವರೇ? ಅಲ್ಲ, ಡೈರೆಕ್ಟರು ಬೇರೆಯವರು, ರವೀಂದ್ರ ಬೆಂಚಿ ಸರ್. ಪ್ರೊಡ್ಯೂಸರು ನನ್ನಮ್ಮ. ಅಲ್ಲ, ಯಾಕೆ ಸಲ್ಯೂಟ್? ಯಾಕಂದರೆ ನಿನಗೆ ಆ ಏಜಿಗೆ ಅಷ್ಟು ಒಳ್ಳೆ ಡ್ಯಾನ್ಸು ಬಂದಲ್ಲ. ನೀನು ಡ್ಯಾನ್ಸು ಮಾಡ್ತೀವಿ, ಡ್ಯಾನ್ಸಲ್ಲೂ ನಂಬರ್ ಅಂತೆ. ಮತ್ತು ಸ್ವಿಮ್ಮಿಂಗಲ್ಲಿ ಏನಿದೆ? ಸ್ವಿಮ್ಮಿಂಗಲ್ಲಿ ಏನಾಗಿದೆ? ನಾನು ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಸ್ವಿಮ್ಮಿಂಗ್ ಸಮುದ್ರದಲ್ಲಿ ಮಾಲ್ವನ್ ಸಿಂಧುದುರ್ಗಲ್ಲಿ 18th ಪ್ಲೇಸ್ ಬಂದೆ ನಾನು. 18th ಪ್ಲೇಸು 1 ಕಿಲೋಮೀಟ್ರ್ ಮಾಡಿದೆ. ಏಜ್ ನೋಡಿ, ಆ ಏಜಿಗೆ ಇದು ಕನಸು ನೋಡೋಕ್ಕಾಗಲ್ಲ ಇಂಥ ವಿಷಯ ಎಲ್ಲ. ಅದು ಚಿಕ್ಕ ನೋಡಿ, ಆ ಪಾಪು ಅಷ್ಟೆಲ್ಲ ಮಾಡಿದೆ. ಒಂದು ಟೈಕಾಂಡೋ ಕಲಿಯೋಕ್ಕೆ ನಮಗೇ ನಾನು ಮಾಸ್ಟರ್ ಆಗಿದ್ದೀನಿ, ಸೌತ್ ಇಂಡಿಯಾ ಪ್ರೆಸಿಡೆಂಟ್ ಆಗಿದ್ದೀನಿ. ಬಟ್ ನಾನು ಈ ಏಜಲ್ಲಿ ಇಷ್ಟು ಕಲ್ತಿದ್ದಿಲ್ಲ ಸದ್ಯ ಹೇಳ್ಬೇಕಾದ್ರೆ. ಅದು ಈ ಏಜಲ್ಲಿ ಮಾಡಿದ್ದಾರೆ ಅಂದರೆ ಗ್ರೇಟ್. ಮತ್ತು ಇಂಥ ಟೈಮಿಗೆ ಮೊಬೈಲ್ ಇರುತ್ತೆ, ಟಿ ವಿಯಲ್ಲಿ ಕೈಲಿ ಮೊಬೈಲ್ ಇರುತ್ತೆ, ಟಿ ವಿ ಇರುತ್ತೆ. ಹುಡುಗ ಆಟ ಬಿಟ್ಟು ಇಷ್ಟೆಲ್ಲ ಬ್ಲ್ಯಾಕ್ ಬೆಲ್ಟ್ ಆಗಿದೆ. ಒಂದು ಬ್ಲ್ಯಾಕ್ ಬೆಲ್ಟ್ ಟೈಕಾಂಡೋಗೆ ಟೈಮ್ ಕೊಡಬೇಕು, 2ನೇದು ಸ್ವಿಮ್ಮಿಂಗಿಗೆ ಟೈಮ್ ಕೊಡಬೇಕು, 3ನೇದು ಡ್ಯಾನ್ಸಿಗೆ ಮತ್ತು ಓದೋಕ್ಕೆ. ಅದು ಹೆಂಗೆ ಮೇಂಟೈನ್ ಮಾಡ್ತೀಯ ಪಾಪು ನೀನೆಲ್ಲ? ಇದು ವೆರಿ ಗುಡ್. ರಿಯಲಿ ನೀನು ಒಂಥರ ಅದು ಏನು ಅನ್ಬೋದು ಗೊತ್ತಾ? ಹೀಮೇನು ಇಲ್ಲ ಚಿತ್ರಚರ್ಯಮ ಏನಂತ ಹೆಸರುಗಳು ಅಂತ ಗೊತ್ತಾಗ್ತಾ ಇಲ್ಲ. ಇಸ್ ಗ್ರೇಡ್. ಮತ್ತು ಮುಂದೆ ಯಾವ ಮೂವಿ ಮಾಡ್ತಿದ್ಯಾ? ಮಾರ್ಚಲ್ಲಿದೆ, ಬಟ್ ಅದು ಹೆಸರು ಗೊತ್ತಿಲ್ಲ ಇನ್ನು. ಒಂದು ಆರ್ಟ್ ಕಲಿಯೋಕ್ಕೆ ತುಂಬ ಟೈಮ್ ಬೇಕು, ತುಂಬ ಲಾಂಗ್ ಟೈಮ್ ಬೇಕು. ಅದಕ್ಕೊಂದು ಏಜ್ ಬೇಕು. ಆ ಏಜಲ್ಲಿ ಅವ್ರ ತಂದೆ ತಾಯಿ ಎಷ್ಟು ಕ್ಲಾಸ್ ಹೆಂಗೆ ಕರ್ಕೊಂಡು ಹೋಗ್ತಾರೆ? ಡ್ಯಾನ್ಸ್ ಕ್ಲಾಸ್ ಆಗಲಿ, ಆ ಕ್ಲಾಸು ಈ ಕ್ಲಾಸ್ ಅಂತ ಬಿಟ್ಟು. ರಿಯಲಿ ನಿಮ್ಮ ಅಪ್ಪಾಜಿ ಬಿಸ್ನೆಸ್ ಏನು? ಅಪ್ಪಾಜಿದು ಸಾಫ್ಟ್ವೇರ್ ಕನ್ಸಲ್ಟೆಂಟ್. ಓಕೆ. ಆದರೆ ಮಮ್ಮಿ ನಿಮ್ಗೆ ತುಂಬ ವರ್ಕ್ ಟೈಮ್ ಕೊಟ್ಟಿದ್ದಾರೆ. ಆದರೆ ಓಕೆ. ನೀವು ಫುಡ್ಡಲ್ಲಿ ಏನು ಲೈಕ್ ಮಾಡ್ತೀರಾ? ದೋಸೆ. ವೆರಿ ಗುಡ್. ಅಷ್ಟೆಲ್ಲ ದೋಸೆ ತಿಂದು ಇಷ್ಟೆಲ್ಲ ಅಂದರೆ ಗ್ರೇಡಪ್ಪ. ಅಲ್ಲ, ಟೈಕಾಂಡೋಲಿ ಎಷ್ಟಾಗಿದೆ? ಡ್ಯಾನ್ಸಲ್ಲಿ ಎಷ್ಟಾಗಿದೆ? ಸ್ವಿಮ್ಮಿಂಗಲ್ಲಿ ಎಷ್ಟಾಗಿದೆ? ಸ್ವಿಮ್ಮಿಂಗಲ್ಲಿ ಮಾಲ್ವಾನ್ ಅಂತ ಮಹಾರಾಷ್ಟ್ರದಲ್ಲಿ. ಆಮೇಲೆ ಟೈಕಾಂಡೋ ತುಂಬ ಕಡೆ ಆಗಿದೆ. ಮಲೇಷ್ಯಾ, ಡೆಲ್ಲಿ, ಆಮೇಲೆ ಬೆಂಗಳೂರು, ಕೋಲ್ಕತ್ತಾ, ಥೈಲ್ಯಾಂಡ್. ಮಲೇಷ್ಯಾ ಕೂಡ ಇಂಟರ್ನ್ಯಾಷನಲ್ ಕೂಡ ಹೋಗಿದ್ದೀರಾ? ಹ್ಞೂ.
ಆಮೇಲೆ ಡ್ಯಾನ್ಸು ದುಬೈಗೆಲ್ಲ ಹೋಗಿ ಕನ್ನಡ ರಾಜ್ಯೋತ್ಸವ ಡ್ಯಾನ್ಸ್ ಮಾಡಿಬಿಟ್ಟು ಬಂದಿದ್ದೆ. ದುಬೈಯಲ್ಲಿ ಕನ್ನಡ ಅಲ್ಲ, ಕನ್ನಡ ಸಾಂಗಲ್ಲಿ ದುಬೈಯಲ್ಲಿ ಮಾಡಿದ ಅಂದರೆ ಒಂದು ಗ್ರೇಡ್ ಅಲ್ವಾ? ಡ್ಯಾನ್ಸ್ ವೆರಿ ಗುಡ್. ಈ ಏಜ್ ಎಷ್ಟು ಈಗ ನಿಮಗೆ? ನಾನು ಇವಾಗ 11 ವರ್ಷ. 11 ವರ್ಷ. ಒಂದು 40 ವರ್ಷ ಅಷ್ಟು ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದಾರೆ ನೋಡಿ ಸರ್. ಟೈಕಂಡು ಮೂವಿ ಬಂದ್ಮೇಲೆ ನಿಮ್ಮ ಕನ್ನಡ ಟೈಕಂಡು ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೆ ಸ್ಟೂಡೆಂಟ್ಸ್? ತುಂಬ ಜನ ಇದ್ದಾರೆ, ಬ್ಯಾಚ್ ವೈಸ್. ಮಾರ್ನಿಂಗ್ ಬ್ಯಾಚು ಮತ್ತು ಈವ್ನಿಂಗ್ 2 ಬ್ಯಾಚಸ್ ಇರುತ್ತೆ. ಈ ಮೂವಿ ನೋಡ್ಬಿಟ್ಟು ಬೇರೆ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಎಲ್ಲ ಏನಂದರು? ತುಂಬ ಚೆನ್ನಾಗಿದೆ ಅಂತ ಅಂದರು. ಸೆಲ್ಫ್ ಡಿಫೆನ್ಸ್ ಬಗ್ಗೆ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಎಲ್ಲ ಖುಷಿ ಪಟ್ಟಿದ್ದಾರಲ್ಲ. ತುಂಬ ಮತ್ತು ಈಗ ಖುಷಿ ಪಟ್ಟಿದ್ದಾರೆ. ಟೈಕಂಡಲ್ಲಿ ಈಗ ಯಾವ ಊರಿಂದ ನೀವು ಎಲ್ಲೆಲ್ಲಿ ಹೋಗಿ ಬಂದಿದ್ದೀಯಮ್ಮ? ಟೇಕೊಂಡು ಔರಂಗಾಬಾದ್. ಇದು ನನಗೆ ಅದಕ್ಕೆ ಟೇಕೊಂಡು ಮೂವಿಗೆ ನನಗೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ. ಓಕೆ. ಬೆಸ್ಟ್ ಚೈಲ್ಡ್ ಆಕ್ಟ್ರೆಸ್ ಅಂತ. ಒಂದು ವಿಯೆಟ್ನಾಮಲ್ಲಿ, ಲಕ್ಷದ್ವೀಪಲ್ಲಿ, ಔರಂಗಾಬಾದಲ್ಲಿ ಮತ್ತು ಬೆಂಗಳೂರಲ್ಲಿ. ವೆರಿ ಗುಡ್. ಓಕೆ. ಡ್ಯಾನ್ಸಲ್ಲಿ ಬೆಂಗಳೂರು ಮತ್ತು ದುಬೈದಲ್ಲಿ. ಸರಿ, ಈಗ ನೋಡಿ, ಈಗ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಈಗ ಎಲ್ಲ ಗೌರ್ಮೆಂಟ್ ಶಾಲೆ ಮಕ್ಕಳಲ್ಲಿ ಫ್ರೀ ಟೀಚ್ ಮಾಡ್ತಾಯಿದ್ದೀನಿ ಕರಾಟೆ ಮಕ್ಕಳಿಗೆ. ನೋಡಿ, ಇಂಥ ಮಕ್ಕಳಿಗೆಲ್ಲ ನೋಡಿ ಎಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಯಾಕೆ ಟೀಚ್ ಮಾಡ್ತೀವಿ, ಯಾಕೆ ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ, ಇಂಥ ಚಿತ್ರೂರು ರಾಣಿ ಚೆನ್ನಮ್ಮ ಹತ್ರ ಹುಡುಗಿರು ಸಿಗ್ತಾರೆ. ನೋಡಿ, ಇಂಥ ಹುಡುಗಿ ಇಷ್ಟು ಮುದ್ದು ಮಗು ಇಷ್ಟು ಲೆವೆಲಿಗೆ ಹೋಗಿದೆ ಅಂದರೆ ಗ್ರೇಡ್. ಇಂಥ ಇನ್ನೂ ಒಳ್ಳೆ ಮಕ್ಕಳು ಇದ್ದಾರೆ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆಲ್ಲ. ಈ ಎಲ್ಲ ನಾನು ನಮ್ಮ ಮಧು ಬಂಗಾರಪ್ಪ ಎಜುಕೇಷನ್ ಮಿನಿಸ್ಟ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಶಾಲೆಯಲ್ಲಿ ಒಂದೊಂದು ಪಿರಿಯಡ್ ಇಟ್ಟಿದ್ರೆ ಕರಾಟೆದು, ಇಂಥ ಮಕ್ಕಳು ಇಂಥ ಗೋಲ್ಡ್ಗೆ ಎಲ್ಲ ಮಕ್ಕಳು ಸಿಗ್ತಾರೆ. ಎಲ್ಲ ಮಕ್ಕಳು ಇದೇ ಥರ ಆಗ್ತಾರೆ. ನೋಡಿ, ಅವ್ರ ಡಿಸಿಪ್ಲಿನ್ ನೋಡಿ, ಅವರ ನೋಡಿ ಹೆಂಗಿದೆ ನೋಡಿ ಈ ಏಜಿಗೆ. ಅದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದೇ ಥರ ಎಲ್ಲ ಮಕ್ಕಳು ಅವರು ಅದೇ ಹೇಳ್ತಾ ಇರೋದು, ಸರ್ ನಾನು ಕಲ್ತಿದ್ದೀನಿ, ನನ್ನಿಂದ ತುಂಬ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಬೇರೆ ಮಕ್ಕಳು ಕರಾಟೆ ಕಲಿಬೇಕು, ಮಾರ್ಷಲ್ ಆರ್ಟ್ ಕಲಿಬೇಕು, ಟೈಕಾಂಡೋ ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಇದೊಂದು ಖುಷಿ ಆಯಿತು, ತುಂಬ ಕೇಳ್ಬಿಟ್ಟು ತುಂಬ ಖುಷಿ ಆಗ್ತಾಯಿದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಋತುಸ್ಪರ್ಶ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ಶಿವಮೊಗ್ಗದ ವಿನೋಬ ನಗರದಲ್ಲಿ ಇರುವ ಸೆಲಿನೋ ಕೆಫೆದಲ್ಲಿ ಬಂದಿದ್ದೀನಿ ನಾನು. ಸೊ ಅಲ್ಲಿ ಪಿಜ್ಜಾ, ಬರ್ಗರ್, ಮೋಮೋಸ್ ಎಲ್ಲ ವೆರೈಟೀಸ್ ಆಗಿರುತ್ತೆ. ಸೊ ಇವಾಗ ನಾನು ಪಿಜ್ಜಾ ಬಂದು ಎಲ್ಲ ತಿಂದಿದ್ದೀನಿ. ಲಾಸ್ಟಲ್ಲಿ ಈ ಮೊಜಿಟೋ ಶಾರ್ಟ್ಸ್ ಬಂದಿದೆ, ಕೊಟ್ಬಿಟ್ಟು ನಾನು ಟೇಸ್ಟ್ ಹೇಳ್ತೀನಿ. ಸೊ ಈಗ ನಾನು ಮೊಜಿಟೋ ಶಾರ್ಟ್ ಕುಡಿದ್ದೀನಿ, ತುಂಬ ಚೆನ್ನಾಗಿದೆ. ಇದೇ ಥರ ವೆರೈಟಿ ಇದೆ ಮೊಜಿಟೋ ಶಾರ್ಟ್ಸು. ಶಿವಮೊಗ್ಗದ ವಿನೋಬ ನಗರದಲ್ಲಿ ಇರುವ ಸೆಲಿನೋ ಕೆಫೆನಲ್ಲಿ ಬನ್ನಿ, ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನಿಮ್ಗೆ ಅಡ್ರೆಸ್ ಗೊತ್ತಾಯ್ತಲ್ವಾ? ನೀವು ಬಂದು ಇಲ್ಲಿ ವಿಸಿಟ್ ಮಾಡಿ, ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿದೆ. ಶಿವಮೊಗ್ಗ ಜನತೆಗೆ ನಮಸ್ಕಾರ. ಇವತ್ತು ನಮ್ಮ ಚಲನಚಿತ್ರದಿಂದ ಋತುಸ್ಪರ್ಶ ಅವರು ನಮ್ಮ ಶಿವಮೊಗ್ಗ ಸೆಲೆನೋ ಕೆಫೆಗೆ ಬಂದಿದ್ದಾರೆ. ದೊಡ್ಡ ಮೂವಿಗಳು ಮಾಡಿ, 5 ಮೂವಿಗಳನ್ನ ಕಂಟಿನ್ಯೂಸ್ ಮಾಡಿ, ಒಳ್ಳೊಳ್ಳೆ ನೇಮ್ ಮಾಡಿ, ಸ್ಪೋರ್ಟ್ಸ್ ಮ್ಯಾನ್ ಆಗಿ, ಆಮೇಲೆ ಒಬ್ಬ ಡ್ಯಾನ್ಸರ್ಸ್ ಆಗಿ ತುಂಬ ಚೆನ್ನಾಗಿ ನೇಮ್ ಮಾಡಿದ್ದಾರೆ. ಈ ದಿನ ನಮ್ಮ ಶಿವಮೊಗ್ಗದಲ್ಲಿರುವ ಮಯೂಪ್ ಸರ್ ಅವರು ಅವ್ರನ್ನ ಗುರುತಿಸಿ ಅವರಿಗೆ ಒಂದು ದೊಡ್ಡ ಸನ್ಮಾನ ಮಾಡೋಕ್ಕೆ ನಮ್ಮ ಸೆಲೆನೋ ಕೆಫೆ ವಿನೋಬ ನಗರದಲ್ಲಿರುವ ನಮ್ಮ ಸೆಲೆನೋ ಕೆಫೆಗೆ ಬಂದಿದ್ದಾರೆ. ಸೊ ಈ ಪುಟ್ಟ ಬಾಲಕಿ ಪ್ರತಿಭೆಗೆ ನಮ್ಮ ಶಿವಮೊಗ್ಗ ಜನರು, ಕರ್ನಾಟಕ ಜನರು ತುಂಬ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಕೊತಿದ್ದೀನಿ. ಋತುಸ್ಪರ್ಶರವರ ಕಿರುಪರಿಚಯವನ್ನು ನಾನು ಈ ದಿನ ಹೇಳಬಯಸುತ್ತೇನೆ. ಬೆಳೆಯ ಸಿರಿಯನ್ನು ಮೊಳಕೆಯಲ್ಲಿ ನೋಡು ಎಂಬ ಗಾದೆಯಂತೆ ಈ ದಿನದ ಅತಿಥಿಗಳಲ್ಲಿ ಒಬ್ಬರಾದ ಕುಮಾರಿ ಋತುಸ್ಪರ್ಶರವರ ಬಗ್ಗೆ 2 ಮಾತುಗಳಾಡುವುದು ನನ್ನ ಸೌಭಾಗ್ಯವಾಗಿದೆ. ಈ ದಿನದ ಆಕರ್ಷಕ ವ್ಯಕ್ತಿತ್ವವಾದ ಕುಮಾರಿ ಋತುಸ್ಪರ್ಶರವರು ಬೆಂಗಳೂರಿನ ರಂಗದುರೈ ಹಾಸ್ಪಿಟಲ್ನಲ್ಲಿ ಸೆಪ್ಟೆಂಬರ್ 9, 2013 ಶ್ರೀಮತಿ ಡಾಕ್ಟರ್ ಸುಮಿತಾ ಪ್ರವೀಣ್ ಹಾಗೂ
ಹಾಗೂ ಶ್ರೀ ಪ್ರವೀಣ್ ರವರ ಮುದ್ದಿನ ಮಗಳಾಗಿ ಜನಿಸಿದರು. ಈ ಮಗುವಿಗೆ ಇನ್ನೂ ಚಿಕ್ಕವಳಿರುವಾಗಲೇ ನಟನೆ ಹಾಗೂ ನೃತ್ಯದ ಬಗ್ಗೆ ಬಹಳ ಆಸಕ್ತಿ ಇತ್ತು. ಈ ಕಿರು ವಯಸ್ಸಿನಲ್ಲಿಯೇ ಅವರು 6 ಚಲನಚಿತ್ರಗಳಲ್ಲಿ ಬಾಲನಟಿಯಾಗಿ ಪಾತ್ರವಹಿಸಿ ಚಲನಚಿತ್ರ ಕ್ಷೇತ್ರದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದರು. ಅವುಗಳಲ್ಲಿ ಟೇಕ್ವಾಂಡೋ ಗರ್ಲ್, ತಾರಕೇಶ್ವರ ಹಾಗೂ ಸಂಪ್ರದಾಯ ಎನ್ನುವ ಚಿತ್ರಗಳು ಪ್ರಮುಖವಾದವುಗಳು. ಈ ಚಿತ್ರಗಳಲ್ಲಿ ಬಾಲನಟಿಯಾಗಿ ಅಭಿನಯಿಸಿದ್ದಕ್ಕಾಗಿ ಇವರಿಗೆ ದೇವರಾಜ್ ಅರಸು ಪ್ರಶಸ್ತಿ ನೀಡಿ ರಾಜ್ಯ ಸರ್ಕಾರ ಗೌರವಿಸಿತು ಮತ್ತು ಈ ಚಿತ್ರದಲ್ಲಿಯ ನಟನೆ ಪರಿಗಣಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಲ್ಯ ನಟಿ ಪುರಸ್ಕಾರ ಲಭಿಸಿತು. ಇವುಗಳಲ್ಲದೆ ಇನ್ನೂ 5 ಕಿರು ಚಿತ್ರಗಳಲ್ಲಿ ಹಾಗೂ ಅನೇಕ ಹಾಡುಗಳಲ್ಲಿ ನಟಿಸಿದ್ದಾರೆ. ಈ ನಟನೆಯೊಂದಿಗೆ ಈಜು, ಕರಾಟೆ ಹಾಗೂ ನೃತ್ಯ ಕಲೆಯನ್ನು ಮೈಗೂಡಿಸಿಕೊಂಡು ರಾಷ್ಟ್ರ ಮಟ್ಟದ ಈಜು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾರೆ ಹಾಗೂ ಅಂತಾರಾಷ್ಟ್ರೀಯ ನೃತ್ಯಪಟುವಾಗಿ ಭಾಗವಹಿಸಿದ್ದಾರೆ. ಈ ಎಲ್ಲ ಸಾಧನೆಗಳು ಕೇವಲ 11 ವರ್ಷದ ಕಿರಿ ವಯಸ್ಸಿನಲ್ಲಿ ಸಾಧಿಸಿ ನಮ್ಮ ಹೆಮ್ಮೆಯ ಮಲೆನಾಡಿಗೆ ಒಂದು ಕಿರೀಟವಿಟ್ಟಿದ್ದಾರೆ. ಇಂತಹ ಕಿರಿ ವಯಸ್ಸಿನ ಸಾಧಕಿಯನ್ನು ನಮ್ಮ ಶಾಲೆಯ ಮಕ್ಕಳಿಗೆ ಪರಿಚಯಿಸಿದಲ್ಲಿ ಅವರೂ ಕೂಡ ಕುಮಾರಿ ಋತುಸ್ಪರ್ಶರಂತೆ ಸಾಧಕರಾಗಬಹುದು ಎಂಬ ಆಸೆ ಇಟ್ಟುಕೊಂಡಿದ್ದೇವೆ. ಇಷ್ಟೆಲ್ಲ ಸಾಧನೆ ಮಾಡಿದ ಈ ಕಿರಿಯ ಸಾಧಕಿಗೆ ಈ ವೇದಿಕೆಯಲ್ಲಿ ಗೌರವಾನ್ವಿತರೆಲ್ಲರೂ ಸೇರಿ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನನಗೆ ಇಲ್ಲಿ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದಕ್ಕೆ ಚೆನ್ನಮ್ಮದೇವಿ ಶಾಲೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಇವತ್ತು ನಿಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ ಮಕ್ಕಳ ಜೊತೆ ನನ್ನ ಮಗಳನ್ನ ಇಲ್ಲಿ ವಿಶೇಷವಾಗಿ ಆಹ್ವಾನಿಸೋದಕ್ಕೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಮಕ್ಕಳಲ್ಲೂ ಒಂದು ಪ್ರತಿಭೆ ಇರುತ್ತೆ, ಆದರೆ ತಂದೆ ತಾಯಿಗಳು ಅದನ್ನು ನಾವು ಗುರುತಿಸ್ಬೇಕು. ಅವ್ರಿಗೆ ಫಸ್ಟ್ ಟೈಮ್ ಕೊಡಬೇಕು. ಅವ್ರಿಗೆ ಟೈಮ್ ಕೊಟ್ಟು ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದರಲ್ಲಿ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡಿದ್ರೆ ಎಲ್ಲ ಮಕ್ಕಳನ್ನು ಏನಾದರೂ ಒಂದು ಸಾಧನೆ ಮಾಡ್ತಾರೆ. ಅದು ಫಸ್ಟ್ ಅವರಲ್ಲಿ ಇರಲ್ಲ, ಅದು ನನ್ನಲ್ಲಿ ಏನಿದೆ ಅಂತ ಗುರುತಿಸ್ಕೊಳ್ಳೋಕ್ಕೆ ತಂದೆ ತಾಯಿಗಳು ಗುರುತಿಸ್ಬೇಕು, ಅವ್ರಿಗೆ ಪ್ರೋತ್ಸಾಹಿಸ್ಬೇಕು. ಆವಾಗ ಅವರಲ್ಲೂ ಒಂದೇನೋ ಒಂದು ಪ್ರತಿಭೆನ ಎಲ್ಲರೂ ನೋಡ್ಬೋದು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಶಾಲೆಯಲ್ಲಿ ಮಕ್ಕಳನ್ನ ನೋಡ್ತಾ ಇದ್ದೀನಿ, ತುಂಬ ಎಜುಕೇಟೆಡ್ ಆಗಿದ್ದಾರೆ ಮಕ್ಕಳು, ಹಾಗೂ ಒಳ್ಳೆ ಶಿಕ್ಷಕರು ಇರೋದ್ರಿಂದ ಕೂಡ ಇಲ್ಲಿ ಗ್ರಾಮಸ್ಥರಿಗೆ ಈ ಚಿಗುರು ನರ್ಸರಿ ಶಾಲೆಯಲ್ಲಿ ಒಳ್ಳೆ ಶಿಕ್ಷಣ ಗ್ರಾಮಸ್ಥರಿಗೆ ಸಿಗ್ತಾ ಇದೆ. ಮತ್ತು ಪ್ರತಿ ವರ್ಷವೂ ಒಂದು ಅದ್ಭುತವಾದ ಒಂದು ವ್ಯಕ್ತಿಗಳನ್ನು ನಮ್ಮ ಈ ಚಿಗುರು ನರ್ಸರಿ ಒಂದು ಟ್ರಸ್ಟಿಗೆ ಕೂಡ ಕರೆಸ್ತಾ ಇದ್ದಾರೆ. ಋತುಸ್ಪರ್ಶ ಅಂತೇಳಿ ಅವಳ ಒಂದು ಪ್ರತಿಭೆ ಏನಂತಂದರೆ ಈ ಚಿಕ್ಕ ವಯಸ್ಸಲ್ಲಿ ಕೂಡ ಅವಳು ಒಂದು ಅದ್ಭುತವಾದ ಒಂದು ಸಾಧನೆ ಮಾಡಿದ್ದಾರೆ. ಇನ್ನೊಂದು ಈ ಸಂದರ್ಭದಲ್ಲಿ ಹೇಳೋದು ಅಂತ ಹೇಳಿದ್ರೆ ಕರಾಟೆಯಲ್ಲಿ ಕೂಡ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ತಗೊಂಡಿದ್ದಾಳೆ. ಅಂಥ ವಿದ್ಯಾರ್ಥಿ ಇಡೀ ಒಂದು ಚಿಗುರು ಟ್ರಸ್ಟ್ನ ಎಲ್ಲ ವಿದ್ಯಾರ್ಥಿಗಳು ಕೂಡ ಫಾಲೋ ಅಪ್ ಮಾಡಬೇಕು ಅನ್ನೋ ಉದ್ದೇಶ ಈ ಚಿಗುರು ಟ್ರಸ್ಟ್ನ ಒಂದು ಉದ್ದೇಶ ಅಂತ ಅಂದ್ಕೊಂಡಿದ್ದೀನಿ. ಋತುಸ್ಪರ್ಶ ಆ ಒಂದು ಫಿಲಮಲ್ಲಿ ಋತುಸ್ಪರ್ಶ ಯಾವ ರೀತಿ ಅಂತಂದರೆ ಮಹಿಳೆ ತನ್ನ ಜೀವನದಲ್ಲಿ ತನ್ನ ಸಂರಕ್ಷಣೆ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ನಿಜವಾಗ್ಲೂ ಅದ್ಭುತವಾದ ಒಂದು ಕಲೆ ಪ್ರದರ್ಶನ ಮಾಡಿದ್ದಾಳೆ. ಅದು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರಾಗಿದ್ದಾರೆ. ದಯಮಾಡಿ ಈ ಫಿಲಮನ್ನು ನೋಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗೆ ಋತುಸ್ಪರ್ಶ ಫಿಲಮ್ ಏನಿದೆ ಅಂದರೆ ಇಡೀ ರಾಜ್ಯದ ಮಹಿಳೆಯರಿಗೂ ಕೂಡ ಒಂದು ಮಾದರಿಯ ಒಂದು ಫಿಲ್ಮ್ ಅಂತ ನಾವು ಹೇಳ್ಬೋದು. ಪ್ರೆಸ್ ರಿಪೋರ್ಟ್ರು ಕೂಡ ಈ ಪ್ರಚಾರವನ್ನು ಕೊಟ್ಟಾಗ ಮಾತ್ರ ಆ ವಿದ್ಯಾರ್ಥಿನಿಗೆ ಒಂದು ಒಳ್ಳೆಯ ಭವಿಷ್ಯ ಸಿಗಲಿಕ್ಕೆ ಸಾಕಾರ ಆಗುತ್ತೆ. ಹಾಗಾಗಿ ನಿಮ್ಮ ಮಾಧ್ಯಮದವರಿಗೂ ಕೂಡ ನ್ಯೂಸ್ನವರಿಗೆ ನಮ್ಮೆಲ್ರಿಗೂ ಒಂದು ಋತುಸ್ಪರ್ಶ ಒಂದು ವಿಚಾರದಲ್ಲಿ ನೀವು ಪ್ರಚಾರವನ್ನು ಮಾಡಿ ಅಂತ ಸಂದರ್ಭದಲ್ಲಿ ನಾವು ನಿಮ್ಗೆ ಕೇಳ್ತಾ ನ್ಯೂಸ್ ಚಾನಲ್ ಕೂಡ ಒಳ್ಳೆ ಸಕ್ರಿಯವಾಗಿ ಒಂದು ಕೆಲಸ ಮಾಡ್ತಾ ಇದೆ. ಇದಕ್ಕೂ ಕೂಡ ಒಂದು ಒಳ್ಳೆ ಭವಿಷ್ಯ ಸಿಗಲಿ ಅಂತ ಹೇಳ್ತಾ ನಾವು ಕೂಡ ನ್ಯೂಸ್ನ ಫಾಲೋಅಪ್ ಮಾಡೋವಂಥವ್ರು ಆಗಿದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ನಮಗೆಲ್ಲ ಕರೆದು ಮಾತಾಡಲಿಕ್ಕೆ ಕೊಟ್ಟಿದ್ದೀರಿ ಅವಕಾಶ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ದಿನ
ಚಿಗುರು ಶಾಲೆಯಲ್ಲಿ 12ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಇದರಲ್ಲಿ ನನಗೆ ಮುಖ್ಯ ಅತಿಥಿಯಾಗಿ ಇನ್ವೈಟ್ ಮಾಡಿದರು. ತುಂಬ ಖುಷಿ ಆಗ್ತಾ ಇದೆ. ನಾನು ಸತತವಾಗಿ ಇಲ್ಲಿ 6ನೇ ಬಾರಿ ಇಲ್ಲಿ ಮುಖ್ಯ ಅತಿಥಿಯಾಗಿ ಇಲ್ಲಿ ಆಗಮಿಸ್ತಾ ಇದ್ದೀನಿ. ವಿಶೇಷ ಅಂತ ಹೇಳಿದ್ರೆ ಪ್ರತಿ ಸಾರಿನೂ ಕೂಡ ಒಳ್ಳೊಳ್ಳೆ ಚೀಫ್ ಗೆಸ್ಟ್ಗಳನ್ನು ಈ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಟ್ರಸ್ಟಿಗಳಾದಂತಹ ರಾಮಚಂದ್ರ ರಾವ್ಜಿ, ಪ್ರೇಮಾ ರಾವ್ಜಿ ಮತ್ತು ಸ್ಮಿತಾ ಹುರಿರಾವ್ಜರವರು ಅತ್ಯುತ್ತಮವಾದ ಗೆಸ್ಟನ್ನು ಕರೆಸ್ತಾರೆ ಮತ್ತು ಮಕ್ಕಳಿಗೆ, ಪೋಷಕರಿಗೆ ಹುರಿದುಂಬಿಸುವಂತಹ ವ್ಯಕ್ತಿತ್ವವನ್ನು ಇಲ್ಲಿ ತೊಗೊಬಂದು ಅವರು ಪರಿಚಯಿಸ್ತಾರೆ. ಇದು ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲೂ ವಿಶೇಷ ಅಂತ ಹೇಳಿದ್ರೆ ಈ ದಿನ ಮಾತ್ರ ಒಂದು ವಿಶೇಷ ಅತಿಥಿಯನ್ನು ಆಹ್ವಾನಿಸಿದ್ದನ್ನು ನನ್ನ ನಿಜವೂ ತುಂಬ ಇಷ್ಟ ಆಯಿತು. ಕುಮಾರಿ ಋತುಸ್ಪರ್ಶ, ಸಣ್ಣ ಮಕ್ಕಳಿಗೆ ಆ ಋತುಸ್ಪರ್ಶ ಇವತ್ತು ಮುಖ್ಯ ಅತಿಥಿಯಾಗಿ ಪರಿಚಯಿಸಿದ್ದು ತುಂಬ ಖುಷಿ ಆಗ್ತಾ ಇದೆ. ಕೇವಲ 11ನೇ ವರ್ಷದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಲೆಯಲ್ಲಿ ಸಾಧನೆ ಮಾಡಿರುವಂಥದ್ದು ಮತ್ತು ಬಾಲನಟನೆಯಲ್ಲಿ ಅತ್ಯುತ್ತಮ ಸಾಧನೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಒಂದು ಅತ್ಯುತ್ತಮವಾದ ಒಂದು ಮೂವಿಯನ್ನು ಟೆಕೊಂಡ ಮೂವಿಯನ್ನು ಅವರು ನಟನೆ ಮಾಡಿರುವಂಥದ್ದು. ನಿಜವಾಗ್ಲೂ ನಾನು ಅದನ್ನು ವೀಕ್ಷಣೆ ಮಾಡಿದೆ, ತುಂಬ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ತಮ್ಮ ಆತ್ಮರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು, ಹೇಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ಆ ಚಿತ್ರದ ಮುಖಾಂತರ ತುಂಬ ಅಚ್ಚುಕಟ್ಟಾಗಿ ಅದನ್ನು ಅವರು ನಟನೆ ಮಾಡಿ ಎಲ್ಲರಿಗೂ ತೋರಿಸಿ ತುಂಬ ಚೆನ್ನಾಗಿದೆ ಮೂವಿ. ನನ್ನ ಅನಿಸಿಕೆಯ ಪ್ರಕಾರದಲ್ಲಿ ಈ ಮೂವಿ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಬಿತ್ತರಿಕೆ ಆಗಬೇಕು. ಹಾಗೆಯೇ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಅವರು ಸ್ವಲ್ಪ ಇದನ್ನು ಸ್ಪೆಷಲ್ ರಿಸ್ಕ್ ಆಗಿ ತಗೊಂಡು ಎಲ್ಲ ಶಾಲೆಗಳಲ್ಲೂ ಕೂಡ ಇದನ್ನು ಕಡಾಖಂಡಿತವಾಗಿ ಇದನ್ನು ಪ್ರದರ್ಶನ ಮಾಡಬೇಕು, ಆ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೂ